Hello friends, welcome to my video presentation on the topic in the chapter Inclusive Education. In the previous class or in the previous videos, you come to know about some of the national as well as international policies. Today in this video, we will discuss about some of the international policies which are meant for inclusion of the ಡಿಸೇಬಲ್ಡ್ ಇಂಡಿವಿಜುವಲ್ಸ್. ಆತ್ಮೀಯ ಮಿತ್ರರಿಗೆಲ್ಲ ಸುಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನೀವು ಕೆಲವೊಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ಈ ದಿವಸ ನಾವು ಇನ್ನಿತರೆ ಕೆಲವೊಂದು ಅಂತಾರಾಷ್ಟ್ರೀಯ ನೀತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ರೆ ಮೊದಲನೇದಾಗಿ ನಾವು ಇಂಟರ್ನ್ಯಾಷನಲ್ ಸಲಾಮಾಂಕ ಹೇಳಿಕೆ, ಅದನ್ನು ಯುನೆಸ್ಕೋ 1994 ಅಂತೇಳಿ ಕೂಡ ಕರೀತಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಲೆಟ್ ಅಸ್ ನೋ ಅಬೌಟ್ ದ ಇಂಟರ್ನ್ಯಾಷನಲ್ ಸಲಾಮಾಂಕ ಸ್ಟೇಟ್ಮೆಂಟ್ ವಿಚ್ ಈಸ್ ಆಲ್ಸೋ ನೇಮ್ಡ್ ಆಸ್ ಯುನೆಸ್ಕೋ 1994. So in this statement or in this policy is meant to highlight the importance of regular schools with inclusive orientation as the best means of building an inclusive society and achieving education for all. That means it should provide an access to equality of education for whom? For vulnerable groups, including girls, children from minorities, children from poor and remote communities, along with the children with disabilities. So in the previous videos we come to know that those policies highlight the provision for setup of some special schools which should be meant for disabled individuals and which can be used for the development of or providing education for disabled individuals. But in this statement or in this policy, it highlights the importance of regular schools. In the regular schools only we have to include the disabled individuals, and also there should be provide an education along with the normal students in the name of inclusive orientation, which is considered as a best means of building an ಇನ್ಕ್ಲೂಸಿವ್ ಸೊಸೈಟಿ. ಓಕೆ, ಸೊ ಅಂದರೆ ವಿದ್ಯಾರ್ಥಿಗಳೇ, ಈ ಒಂದು ಪಾಲಿಸಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇದು ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನು ನಿರ್ಮಿಸಲು ಮತ್ತು ಎಲ್ಲರಿಗೂ ಶಿಕ್ಷಣವನ್ನು ಸಾಧಿಸಲು ಒಂದು ಉತ್ತಮ ಸಾಧನವಾಗಿ ಒಂದು ಅಂತರ್ಗತ ದೃಷ್ಟಿಕೋನವನ್ನು ಹೊಂದಿರುವ ನಿಯಮಿತ ಶಾಲೆಗಳ ಪ್ರಾಮುಖ್ಯತೆಯನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ಅಂದರೆ ಸಾಮಾನ್ಯ ಶಾಲೆಗಳಲ್ಲೇ ಈ ವಿಕಲಾಂಗರೇನಿದ್ದಾರೆ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಅವ್ರಿಗೆ ಶಿಕ್ಷಣ ನೀಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅಂದರೆ ಪ್ರಮುಖವಾಗಿ ಯಾಕೆ ಅವರಿಗೆ ಅಲ್ಲಿ ನೀಡಬೇಕು ಅಂತಂದರೆ, ಒಂದು ಉತ್ತಮವಾದಂಥ ಸಮಾಜವನ್ನು ನಿರ್ಮಿಸಬೇಕು. ಅಂದರೆ ಒಂದು ಏನು ಸಮಾಜ ಇದೆ, ಯಾಕಂದರೆ ಅವರು ಸಮನ್ವಯ ಸಮಾಜವನ್ನು ನಿರ್ಮಿಸ್ತಕ್ಕಂಥದ್ದು. ಯಾಕೆಂತಂದರೆ ಅವರು ಕೂಡ ಇವ್ರ ಜೊತೆಗೆ ಬಾಳ್ಬೇಕಾಗಿರೋದ್ರಿಂದ, ವಿದ್ಯಾರ್ಥಿಗಳು ಅಂದರೆ ಯಾರೋ ಅಂಗವಿಕಲರು ಬಾಳ್ಬೇಕಾಗಿರೋದ್ರಿಂದ ಅವ್ರನ್ನೂ ಕೂಡ ಇವ್ರ ಜೊತೆಗೆ ಶಿಕ್ಷಣವನ್ನು ನೀಡೋದ್ರ ಮೂಲಕ ಒಂದು ಸಮನ್ವಯ ಸಮಾಜವನ್ನು ನಿರ್ಮಿಸಲಿಕ್ಕೆ ಕಾರಣ ಆಗ್ತದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಮಾನ್ಯ ಶಾಲೆಯಲ್ಲೇ ಅವ್ರಿಗೆ ಅವರ ಒಂದು ಸಾಧನೆಯ ದೃಷ್ಟಿಕೋನವನ್ನು ಇಟ್ಕೊಂಡ್ಬಿಟ್ಟು ನಿಯಮಿತ ಶಾಲೆಗಳ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿದಿದ್ದಾರೆ. ಅಂದರೆ ಅಲ್ಲಿ ಅವ್ರಿಗೆ ಬಾಲಕಿಯರಿಗೆ, ಅಂದರೆ ಯಾರೋ ಅಂಗವಿಕಲ ಅಥವಾ ವಿಕಲಾಂಗ ಬಾಲಕಿಯರಿಗೆ ಮತ್ತು ಅಲ್ಪಸಂಖ್ಯಾತ ಮಕ್ಕಳಿಗೆ, ಬಡ ಮತ್ತು ದೂರದ ಸಮುದಾಯಗಳ ಮಕ್ಕಳು ಮತ್ತು ವಿಕಲಚೇತನ ಮಕ್ಕಳು, ಅವ್ರ ಮಕ್ಕಳು ಕೂಡ ಸೇರಿದಂತೆ ಯಾರೆಲ್ಲ ದುರ್ಬಲ ಗುಂಪುಗಳು ಇದ್ದಾರೆ, ಆ ದುರ್ಬಲ ಗುಂಪುಗಳಿಗೆ ಗುಣಮಟ್ಟದ ಶಿಕ್ಷಣದ ಪ್ರವೇಶವನ್ನು ಇದು ಇಲ್ಲಿ ಹೇಳಲಾಗಿದೆ. ನಂತರ this Salamanca statement highlights or it gives an importance that school should accommodate all children regardless of their physical, intellectual, social, linguistic or other condition, which includes disabled and gifted children,
ಅಂದರೆ ಇಲ್ಲಿ ಎಲ್ಲರಿಗೂ ಸ್ಥಾನಮಾನವನ್ನು ನೀಡಬೇಕು. ಅಂದರೆ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಅಂದರೆ ಏನು ಯಾವುದೇ ರೀತಿಯಾದಂತಹ ಒಂದು ಭೇದ ಭಾವವನ್ನು ಲೆಕ್ಕಿಸದೆ, ಅಂದರೆ ದೈಹಿಕವಾಗಿ ಆಗಿರ್ಬೋದು, ಬೌದ್ಧಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು ಮತ್ತು ಭಾಷಾ ಅಥವಾ ಇನ್ನಿತರೆ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಅವ್ರಿಗೆ ಸ್ಥಳಾವಕಾಶವನ್ನು ನೀಡಬೇಕು ಅಂತ. ಅಂದರೆ ಯಾರ್ಯಾರಿಗಪ್ಪ ಅಂತಂದರೆ ಅಂಗವಿಕಲ ಮತ್ತು ಪ್ರತಿಭಾನ್ವಿತ ಮಕ್ಕಳಾಗಿರ್ಬೋದು, ದೂರದ ಅಥವಾ ಅಲೆಮಾರಿ ಜನಸಂಖ್ಯೆಯ ಬೀದಿಯಲ್ಲಿ ದುಡಿತಕ್ಕಂಥ ಮಕ್ಕಳಾಗಿರ್ಬೋದು. ದಟ್ ಮೀನ್ಸ್ ವಿ ಶುಡ್ ಆಲ್ಸೋ ಕನ್ಸಿಡರ್ ದೀಸ್ ಸ್ಟೂಡೆಂಟ್ಸ್ ಹೂ ಆರ್ ವರ್ಕಿಂಗ್ ಇನ್ ಸ್ಟ್ರೀಟ್ ಆ್ಯಂಡ್ ದೇ ಆರ್ ಫ್ರಮ್ ರಿಮೋಟ್ ಪ್ಲೇಸಸ್ ವಿಚ್ ಆರ್ ಫ್ರಮ್ nomadic population, and also the children from linguistic, ethnic or cultural minorities. ಅಂದರೆ ಭಾಷಾ, ಜನಾಂಗೀಯ ಅಥವಾ ಸಾಂಸ್ಕೃತಿಕ ಅಲ್ಪಸಂಖ್ಯಾತರ ಮಕ್ಕಳಿಗೂ ಕೂಡ ಈ ಒಂದು ಸಾಮಾನ್ಯ ಶಾಲೆಯಲ್ಲಿ ಪ್ರವೇಶ ಅವಕಾಶವನ್ನು ನೀಡಬೇಕು ಅಂತೇಳಿ ಈ ಒಂದು ಸಲಾಮಾಂಕ ಹೇಳಿಕೆ ಹೇಳ್ತದೆ. ಮತ್ತು ಅದರ ಜೊತೆಗೆ ಏನು ಅನಾನುಕೂಲಕರ ಅಥವಾ ಅಂಚಿನಲ್ಲಿರ್ತಕ್ಕಂಥ ಪ್ರದೇಶಗಳ ಗುಂಪುಗಳ ಮಕ್ಕಳು, ಅಂದರೆ ಎಲ್ಲಿ ನಮ್ಮ ನಗರ ಪ್ರದೇಶದಲ್ಲಾದರೆ ಎಲ್ಲ ರೀತಿಯಾದಂಥ ಅನುಕೂಲ ಇರ್ತದೆ, ಕೆಲವೊಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲ ಇರೋದಿಲ್ಲ. ಅಂತಹ ಪ್ರದೇಶದಿಂದ ಬಂದಿರತಕ್ಕಂಥ ಮಕ್ಕಳು ಅವ್ರಿಗೂ ಕೂಡ ಇಲ್ಲಿ ಸ್ಥಳಾವಕಾಶವನ್ನು ನೀಡಬೇಕು ಅಂತೇಳಿ ಈ ಒಂದು ಇದರಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ವಿ ಶುಡ್ ಆಲ್ಸೋ ಅಲೋ ದ ಚಿಲ್ಡ್ರನ್ ಫ್ರಮ್ ಅದರ್ ಡಿಸ್ಅಡ್ವಾಂಟೇಜ್ ಆರ್ marginalized areas of groups. Okay, that means where we cannot where the education may not reach the students easily. It may be out of the urban areas. Okay, so this is about Salamanca statement. Next we can see another important international policy which is named as Constitution of Republic of South Africa, which is also named as Act 108 of 1996, which come under section 29(1). Now let us know what it says. So here it highlights that everyone has the right to basic education, including adult basic education and to further education, which the state through reasonable measures must make progressively available and accessible. That means the intention of this policy is that we should highlight on giving or providing basic education to whom? To the disabled individuals. It may include that we should also give adult education. That means who are not studied in their childhood, for those person also we should include in the educational system and provide basic education and allow to study further. That means we should provide further education so that the government should take reasonable measures where they can get the education easily. Okay, so ಅಂದರೆ ಇಲ್ಲಿ ವಯಸ್ಕರ ಮೂಲಭೂತ ಶಿಕ್ಷಣ ಮತ್ತು ಹೆಚ್ಚಿನ ಶಿಕ್ಷಣ ಸೇರಿದಂತೆ ಮೂಲಭೂತ ಶಿಕ್ಷಣದ ಹಕ್ಕನ್ನು ಪ್ರತಿಯೊಬ್ಬರು ಹೊಂದಿದ್ದಾರೆ. ಇದನ್ನು ಸಮಂಜಸವಾದ ಕ್ರಮಗಳ ಮೂಲಕ ರಾಜ್ಯವು ಹಂತ ಹಂತವಾಗಿ ಲಭ್ಯವಾಗುವಂತೆ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದರೆ ಸಿಗುವಂತೆ ಮತ್ತು ಅವ್ರಿಗೆಲ್ಲರಿಗೂ ಕೂಡ ಸಿಗಬೇಕಂದ್ರೆ ನಾವು ಇತ್ತೀಚೆಗೆ ನಾವು ನೋಡ್ತೇವೆ ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಎವ್ರಿ ಒನ್ ಶುಡ್ ಗೆಟ್ ಬೇಸಿಕ್ ಎಜುಕೇಷನ್, ಅಂದರೆ ಪ್ರತಿಯೊಬ್ಬರು ಕೂಡ ಮೂಲಭೂತ ಶಿಕ್ಷಣವನ್ನು ಪಡಿಬೇಕು. ಇದು ಅಂಗವಿಕಲರಿಗೂ ಕೂಡ ಅನ್ವಯ ಆಗ್ತದೆ. ಸೊ ಹಾಗಾಗಿ ಯಾರೆಲ್ಲ ಒಂದು ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣದಿಂದ ದೂರ ಉಳಿದಿರ್ತಾರೆ, ಸೊ ಅವ್ರಿಗೂ ಕೂಡ ವಯಸ್ಕರ ಶಿಕ್ಷಣದ ಮೂಲಕ ಅವ್ರಿಗೆ ಮೂಲಭೂತವಾದಂಥ ಶಿಕ್ಷಣದ ಪರಿಕಲ್ಪನೆಯನ್ನು ನಿರ್ಮಾಣ ಮಾಡಬೇಕು. ಮತ್ತು ಅದು ರಾಜ್ಯವು ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು. ಸೊ ಅವರಿಗೆ ಕೆಲವೊಂದು ಸಮಂಜಸವಾದಂಥ ಕ್ರಮಗಳ ಮೂಲಕ ಅವ್ರಿಗೆ ತಲುಪಬೇಕು, ಬಹಳ ಸುಲಭವಾಗಿ ಶಿಕ್ಷಣ ಸಿಗಬೇಕು ಅನ್ನೋದನ್ನು ಈ ಒಂದು ಪಾಲಿಸಿ ಹೇಳ್ತದೆ. Okay, so next let us see another policy which is named as White Paper 6,
which came into existence in the year 2001. That means which is framed in the year 2001. So here in this policy highlights that the legislative and policy framework for the implementation of inclusive education. ಅಂದರೆ ಒಂದು ಸಮಗ್ರ ಶಿಕ್ಷಣವನ್ನು ನೀಡಬೇಕು ಅಂತಂದರೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಾಸನಾತ್ಮಕ ಮತ್ತು ನೀತಿ ಚೌಕಟ್ಟುಗಳನ್ನು ರೂಪಿಸಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ದಟ್ ಮೀನ್ಸ್ ಎವ್ರಿ ಗೌರ್ಮೆಂಟ್ ಶುಡ್ ಫ್ರೇಮ್ ಎ ಲೆಜಿಸ್ಲೇಟಿವ್ ಪಾಲಿಸೀಸ್ so that it should frame the framework for the implementation of inclusive education. And also it focuses on addressing and accommodating learners who experience barriers to learning in mainstream classrooms. That means, some of the times due to many reasons the disabled individuals faces so many barriers. So this policy highlights to come across to reduce those barriers or to help to overcome by those barriers which help the disabled individuals to bring into the mainstream classrooms. ಅಂದರೆ ಪ್ರಮುಖವಾಗಿ ಅಂದರೆ ನಾವು ಸಾಮಾನ್ಯ ತರಗತಿಗಳಂತೇಳಿ ಏನು ಕರಿತೀವಿ ಅಥವಾ ಸಾಮಾನ್ಯ ಶಾಲೆಯ ತರಗತಿಗಳು. ಸೊ ಅಲ್ಲಿ ಮುಖ್ಯವಾಹಿನಿಯ ತರಗತಿಗಳಲ್ಲಿ ಕಲಿಕೆಗೆ ಇರತಕ್ಕಂಥ ಯಾವುದೇ ಅಡೆತಡೆಗಳನ್ನು ಅನುಭವಿಸಿರ್ತಕ್ಕಂಥ ವಿಕಲಾಂಗರನ್ನು ಸಂಬೋಧಿಸಲು ಮತ್ತು ಅವ್ರಿಗೆ ಕಲೀಲಿಕ್ಕೆ ಅವಕಾಶವನ್ನು ನೀಡುವ ಕಡೆಗೆ ಗಮನ ಹರಿಸಬೇಕು. ಯಾವ ರೀತಿ ಅವನಿಗೇನೋ ಒಂದು ಅಡೆತಡೆ ಇದೆ ಅಥವಾ ಯಾವುದೋ ಒಂದು ಕಷ್ಟ ಇದೆ ಅಂತಂದರೆ ಅದನ್ನು ಯಾವ ರೀತಿಯಾಗಿ ಅದರಿಂದ ಹೊರ ಬರಬೇಕು ಅನ್ನೋದನ್ನು ಇಲ್ಲಿ ಇದು ಹೇಳ್ತದೆ. ದೆನ್ ಇಟ್ ಶಿಫ್ಟ್ ಫ್ರಮ್ ಸ್ಪೆಷಲ್ ನೀಡ್ ಎಜುಕೇಷನ್ ಟು ಬ್ಯಾರಿಯರ್ಸ್ ಟು ಲರ್ನಿಂಗ್. ಅಂದರೆ ಇಲ್ಲಿ ವಿಶೇಷ ಅಗತ್ಯತೆಗಳ ಶಿಕ್ಷಣದಿಂದ ಕಲಿಕೆಗೆ ಅಡೆತಡೆಗಳಿಗೆ ಬದಲಾಗ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಮೊದಲು ನಾವು ವಿಶೇಷ ಅಗತ್ಯತೆಗಳ ಶಿಕ್ಷಣ ಅಂದರೆ ವಿಶೇಷ ವ್ಯಕ್ತಿಗಳಿಗೆ, ಪ್ರಮುಖವಾಗಿ ವಿಕಲಾಂಗರಿಗೆ ಹೇಗೆ ಶಿಕ್ಷಣ ನೀಡುವುದಕ್ಕಿಂತ ಮುಂಚೆ ಅವ್ರಿಗೆ ಇರತಕ್ಕಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಬೇಕು, ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ದೆನ್ it recognize and respect learners diversity. We can see the concept of individual difference. So even among the disabled individuals we can see the different types of disability. So there will be differences, so that it leads to different types of diversity, creation of different types of diversity, so that we should recognize and we should respect. ಅಂದರೆ ಇಲ್ಲಿ ನಾವು ಎಲ್ಲರೂ ಕೂಡ ಒಂದೇ ಥರನಾಗಿರೋದಿಲ್ಲ. ಕಲಿಯುವವರು ಅಥವಾ ವಿದ್ಯಾರ್ಥಿಗಳು ಅಥವಾ ಅಂಗವಿಕಲರಲ್ಲೇ ನಾವು ಒಂದೇ ಥರನಾದಂಥ ಅಂಗವಿಕಲತೆಯನ್ನು ನಾವು ನೋಡೋದಿಲ್ಲ. ಸೊ ಅಲ್ಲಿ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಸೊ ಆ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಅದಕ್ಕೆ ಗೌರವವನ್ನು ನೀಡಬೇಕಾಗ್ತದೆ. ಓಕೆ, ಅವನು ಈ ರೀತಿ ಭಿನ್ನ ಇದ್ದಾನೆ, ಇವನು ಇವ್ರಿಗಿಂತ ಭಿನ್ನ ಆಗಿದ್ದಾನೆ. ಸೊ ಆ ಭಿನ್ನತೆಯನ್ನು ಪರಿಗಣಿಸ್ಬಿಟ್ಟು ಅವ್ರಿಗೆ ಶಿಕ್ಷಣವನ್ನು ನೀಡಬೇಕಾಗ್ತದೆ. ಆ್ಯಂಡ್ ಆಲ್ಸೋ it highlights on continuum of support, to whom or in what way. It may be low intensive or moderate and high intensive support. The support is very essential. The support given by the teachers or parents or by the government, it may be in any forum. It may be low intensive or moderate support, or sometimes we should give high intensive support, which is very essential for the upliftment of disabled individuals. So this was stated in this white paper 6 policy. ಅಂದರೆ ಬೆಂಬಲ ನೀಡ್ತಕ್ಕಂಥದ್ದು, ವಿಕಲಾಂಗರಿಗೆ ಬೆಂಬಲ ನೀಡ್ತಕ್ಕಂಥದ್ದು. ಅಂದರೆ ಬೆಂಬಲ ಯಾತಕ್ಕೆ ಅಂತಂದರೆ ಕಲಿಯುವುದಕ್ಕೆ ಅಥವಾ ಕಲಿಕೆಗೆ ಬೆಂಬಲ ನೀಡ್ತಕ್ಕಂಥದ್ದು. ಅಂದರೆ ಬೆಂಬಲ ಅನ್ನೋದು ಅದು ನಿರಂತರವಾಗಿರಬೇಕಾಗ್ತದೆ. ಅದು ಕಡಿಮೆ ಆಗಿರ್ಬೋದು, ಕಡಿಮೆ ಮಟ್ಟದಲ್ಲೇ ಆಗಿರ್ಬೋದು, ಅಥವಾ ಮಧ್ಯಮ ಮಟ್ಟದಲ್ಲೇ ಆಗಿರ್ಬೋದು, ಅಥವಾ ಹೆಚ್ಚಿನ ಅಥವಾ ತೀವ್ರ ಬೆಂಬಲವನ್ನು ನೀಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಹೆಚ್ಚಿನ ಬೆಂಬಲವನ್ನು ನೀಡಬೇಕಾಗ್ತದೆ. ಅದು ಅವರ ಒಂದು ವಿಕಲಾಂಗತೆಯ ಮಟ್ಟಕ್ಕೆ ಅನುಗುಣವಾಗಿ ನಾವು ಬೆಂಬಲವನ್ನು ನೀಡಬೇಕಾಗ್ತದೆ. ಸೊ ಇದನ್ನು ಇಲ್ಲಿ ವೈಟ್ ಪೇಪರ್ 6ರಲ್ಲಿ ಹೇಳಿದ್ದಾರೆ. ನಂತರ ನಾವು ಇನ್ನೊಂದು
ಪಾಲಿಸಿಯನ್ನು ನೋಡ್ಬೋದಾಗಿದೆ. ಅದರ ಹೆಸರೇ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ 1999. ವಿ ಕ್ಯಾನ್ ಸಿ ದ ಅನದರ್ ಪಾಲಿಸಿ ವಿಚ್ ಈಸ್ ನೇಮ್ಡ್ ಆಸ್ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ 1999. So this act came into enforcement to facilitate the realization of equal opportunities, protection of rights, and full participation of persons with disability. That means this policy helped to give equal opportunities to disabled individuals, and it also highlight for protection of their rights, and also allow the disabled individuals to full participations in any activity, especially in education or in any other forum. They should also participate. Okay, as how these normal individuals will participate in all the activities, likewise these disabled individuals also provide an opportunity. Okay, so this is very essential. ಅಂದರೆ ಅಂಗವಿಕಲರಿಗೆ ಏನು ಭಾಗವಹಿಸಲಿಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಸಮಾನ ಅವಕಾಶಗಳ ಸಾಕಾರಕ್ಕೆ ಮತ್ತು ಅವರ ಹಕ್ಕುಗಳ ರಕ್ಷಣೆ ಮತ್ತು ಅಂಗವೈಕಲ್ಯ ಹೊಂದಿರತಕ್ಕಂಥ ವ್ಯಕ್ತಿಗಳ ಸಂಪೂರ್ಣ ಪಾಲ್ಗೊಳ್ಳುವಿಕೆಗೆ ಇದು ಅನುಕೂಲವನ್ನು ಕಲ್ಪಿಸುವುದು. ಇದು ಯಾವಾಗ ಅಂತಂದರೆ ನಾವು ಅವರನ್ನು ಅಭಿವೃದ್ಧಿಪಡಿಸ್ಬೋದು ಅಂಗವಿಕಲ ವ್ಯಕ್ತಿಗಳಿಗೆ ಅಂತಂದರೆ ಯಾವಾಗ ಅವರು ನಮ್ಮ ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೋ ಅದು ಯಾವುದಾರಾಗಿರ್ಬೋದು, ಅದು ಶಿಕ್ಷಣ ಆಗಿರ್ಬೋದು ಅಥವಾ ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ಮತ್ತಿನ್ನಿತರೆ ಯಾವುದೇ ರೂಪದಲ್ಲಿ ಆಗಿರ್ಬೋದು. ಸೊ ಅಂಥ ಎಲ್ಲ ಒಂದು ಕಾರ್ಯದಲ್ಲಿ ಅವರನ್ನ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಬೇಕಾಗ್ತದೆ ಮತ್ತು ಅವರ ಹಕ್ಕುಗಳ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಬೇಕು ಅಂತೇಳಿ ಈ ಒಂದು ಪಾಲಿಸಿ ಹೇಳ್ತದೆ. ದೆನ್ we can see another policy which is named as World Education Forum, which is held in Dakar, Senegal in the year 2000. ಅಂದರೆ ಇಲ್ಲಿ ಏನು ಸೆನೆಗಲ್ನ ಡಕಾರ್ ಎಂಬಲ್ಲಿ ಒಂದು ಏನು ಕನ್ವೆನ್ಷನ್ ನಡೀತು, ಒಂದು ಅಲ್ಲಿ ಒಂದು ಮೀಟಿಂಗ್ ನಡೀತು. ಸೊ ಅಲ್ಲಿ ಇದನ್ನ ಕೆಲವೊಂದು ನಿಯಮಗಳನ್ನು ರೂಪಿಸ್ತಾರೆ. ಸೊ ಅದಕ್ಕೆ ವಿಶ್ವ ಶಿಕ್ಷಣ ವೇದಿಕೆ ಅಂತೇಳಿ ಕರೆದ್ರು. ಸೊ ಇದು ನಡೆದಿದ್ದು 2000ರಲ್ಲಿ. ಸೊ ಇದು ಏನು ಹೇಳ್ತದೆ ಅನ್ನೋದನ್ನು ನಾವು ನೋಡೋಣ. ಸೊ ಇಟ್ ಹೈಲೈಟ್ಸ್ ದ ಎಜುಕೇಷನ್ ಮಸ್ಟ್ ಟೇಕ್ ಇನ್ ಟು ಅಕೌಂಟ್, ದಟ್ ಈಸ್ the education should be provided to the most disadvantaged. That means which includes working children, remote rural dwellers, nomads, ethnic and linguistic minority children affected by conflicts or affected by HIV/AIDS, or which are affected by hunger and poor health, and those with special learning needs. That means we should consider them also. That means who are working children which are considered as a disadvantaged individuals, or who are from remote rural dwellers, or those children who are considered as nomads, or minority children, or the children which are affected by conflicts like hunger, poor health, or diseases like HIV/AIDS. Okay, so all these individuals should be taken into an account. Okay, that means you know these individuals are neglecting in many countries. So that to uplift those individuals we should consider them. So this was highlighted in World Education Forum which is held in Dakar. Okay, ಅಂದರೆ ಇಲ್ಲಿ ಏನು ಹೇಳ್ತದೆ ಅಂತಂದರೆ ಶಿಕ್ಷಣವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಪ್ರಮುಖವಾದಂಥ ಒಂದು ಧ್ಯೇಯವನ್ನು ಈ ಒಂದು ವೇದಿಕೆ ಹೇಳ್ತದೆ. ಅಂದರೆ ಯಾರಿಗೆ ಸಾಮಾನ್ಯ ವ್ಯಕ್ತಿಗಳ ಶಿಕ್ಷಣವನ್ನು ಈಗಾಗಲೇ ಗಣನೆಗೆ ತೆಗೆದುಕೊಂಡಿದ್ದಾರೆ, ಆದರೆ ಯಾರು ದುಡಿಯತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ದೂರದ ಗ್ರಾಮೀಣ ನಿವಾಸಿಗಳಾಗಿರ್ಬೋದು, ಅಲೆಮಾರಿಗಳಾಗಿರ್ಬೋದು, ಅಥವಾ ಜನಾಂಗೀಯ ಮತ್ತು ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಾಗಿರ್ಬೋದು, ಅಥವಾ ಕೆಲವೊಂದು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು. ಅಂದರೆ ಪ್ರಮುಖವಾಗಿ HIV/AIDS ಅಥವಾ ಹಸಿವು ಅಥವಾ ಕಳಪೆ ಆರೋಗ್ಯವನ್ನು ಹೊಂದಿರತಕ್ಕಂಥವರಿಗೆ, ಅಥವಾ ಇನ್ನಿತರೆ ಅತ್ಯಂತ
ಹಿಂದುಳಿದತಕ್ಕಂಥ ಮಕ್ಕಳನ್ನು ಕೂಡ ನಾವು ಪರಿಗಣಿಸಬೇಕು, ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು, ಅವರನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನು ಈ ಒಂದು ವೇದಿಕೆ ಹೇಳಿದೆ. And next we can see another policy which is named as Bivako Millennium Framework for Action, which is also shortly which is named as UNISCAP 2002. Let us see what it highlights. The one and only intention of this action is it enlightens the framework which envisages that major barriers to the provision of quality education for children with disabilities. So ಈಗಾಗಲೇ the same thing also we have seen in some other policy. That means as much as possible we should reduce the barriers which come across in the development of disabled individuals. ಅಂದರೆ ಪ್ರಮುಖವಾಗಿ ಏನು ಅಡೆತಡೆಗಳಿದೆ, ಸೊ ಆ ಅಡೆತಡೆಗಳನ್ನು ಕಡಿಮೆ ಮಾಡಲಿಕ್ಕೆ ಒಂದು ಚೌಕಟ್ಟನ್ನು ಇದು ಸೂಚಿಸುತ್ತದೆ. ಅಂದರೆ ಪ್ರಮುಖವಾಗಿ ವಿಕಲಚೇತನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಲ್ಲಿ ಪ್ರಮುಖವಾದಂತಹ ಅಡೆತಡೆಗಳೇನಿದೆ ಆ ಅಡೆತಡೆಗಳನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಒಂದು ಚೌಕಟ್ಟನ್ನು ಇದು ಸೂಚಿಸುತ್ತದೆ. ಹೇಗೆ, how can it highlights how can we come across those barriers, which are those barriers? So it provides a framework, that means it shows a way how to educate them, how to uplift them. Okay, then these barriers can be overcome through policy planning, implementation of strategies and allocation of resources. ಅಂದರೆ ಏನು ಆ ಅಡೆತಡೆಗಳು ಏನಿದೆ ಆ ಅಡೆತಡೆಗಳನ್ನು ಹೇಗೆ ನಿವಾರಿಸಬಹುದು ಅನ್ನೋದನ್ನು ಇದು ಹೇಳ್ತದೆ. ಅಂದರೆ ನೀತಿಗಳನ್ನು ರೂಪಿಸೋದ್ರ ಮೂಲಕ, ಓಕೆ, ಬೈ ಇಂಪ್ಲಿಮೆಂಟಿಂಗ್ ಸರ್ಟೆನ್ ಪಾಲಿಸಿ ಆರ್ ಬೈ ಇಂಪ್ಲಿಮೆಂಟಿಂಗ್ ಸಮ್ ಆಫ್ ದ ಪಾಲಿಸೀಸ್ ಬೈ ಪ್ರಾಪರ್ ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ರಾಟಜೀಸ್, allocation of resources, that means providing fund. ಸೊ ಅಂದರೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಏನು ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ನೀತಿಗಳನ್ನು ರೂಪಿಸ್ತಕ್ಕಂಥದ್ದು, ಯೋಜನೆಯನ್ನು ಹಾಕಿಕೊಳ್ತಕ್ಕಂಥದ್ದು, ಮತ್ತು ಏನು ಯೋಜನೆ ಹಾಕ್ಕೊಂಡಿರ್ತೇವೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು, ಅಂದರೆ ಆ ಕಾರ್ಯತಂತ್ರಗಳನ್ನು ಹೇಗೆ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು, ಮತ್ತು ಸಂಪನ್ಮೂಲವನ್ನು ಹೇಗೆ ಹಂಚಿಕೆ ಅದು ಹಣಕಾಸಿನ ಮೂಲಕ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಸಾಧನಗಳ ಮೂಲಕ ಕೂಡ ಆಗಿರ್ಬೋದು. ದ ರಿಸೋರ್ಸ್ ಇಟ್ ಮೇ ಬಿ ಪ್ರೊವೈಡಿಂಗ್ ಫಂಡ್ ಆರ್ ಗಿವಿಂಗ್ ಸಮ್ ಮೆಟೀರಿಯಲ್ಸ್ ವಿಚ್ ಈಸ್ ಎಸೆನ್ಷಿಯಲ್ ಟು ದ ಡಿಸೇಬಲ್ಡ್ ಇಂಡಿವಿಜುವಲ್ಸ್. ಓಕೆ, ಸೊ ದಿಸ್ ವಾಸ್ ಹೈಲೈಟೆಡ್ ಇನ್ ದಿಸ್ ಬಿವಾಕೋ ಮಿಲೇನಿಯಂ ಫ್ರೇಮ್ವರ್ಕ್ ಫಾರ್ ಆಕ್ಷನ್. ಆ್ಯಂಡ್ ನೆಕ್ಸ್ಟ್, the National Action Plan for Inclusion in Education of Children and Youth with Disabilities, which is also named as IECYD, which is framed in the year 2005. ಅಂದರೆ ವಿಕಲಚೇತನರ ಮತ್ತು ಯುವಜನರ ಶಿಕ್ಷಣದಲ್ಲಿ ಸೇರ್ಪಡೆಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆ. ಸೊ ಒಂದು ದಿಸ್ ಪಾಲಿಸಿ put forward an action plan which is considered as a national action plan, which is used for inclusion, to provide an inclusion in education of children and youth with disabilities. ಅಂದರೆ ಪ್ರಮುಖವಾಗಿ ಇಲ್ಲಿ ಏನು ಯುವಕರಿದ್ದಾರೆ ಅಥವಾ ವಿಕಲಚೇತನರಿದ್ದಾರೆ ಅಂದರೆ ಅವರನ್ನು ಹೇಗೆ ಶಿಕ್ಷಣದಲ್ಲಿ ಸೇರ್ಪಡಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆಯಲ್ಲಿ ಎತ್ತಿ ಹಿಡಿತಾರೆ. The goal of this action plan is to ensure the inclusion of children and youth with disabilities in all available general educational settings by providing them with a learning environment that is available, accessible, that is easily available and easily accessible and affordable by them, and it should be appropriate. That means it highlights that means the main intention of this plan or policy is to set up of inclusive schools. So this leads to how this inclusive education work came into existence.
ಓಕೆ. ಸೊ ಇಟ್ ಹೈಲೈಟ್ಸ್ ದ ಇನ್ಕ್ಲೂಸಿವ್ ಎಜುಕೇಷನ್. ಅಂದರೆ ಇದು ಪ್ರಮುಖವಾಗಿ ಈ ಒಂದು ಪಾಲಿಸಿ ಏನು ಮಾಡ್ತದೆ ಅಂದರೆ ಸಮನ್ವಯ ಶಿಕ್ಷಣದ ಒಂದು ಪರಿಕಲ್ಪನೆಯನ್ನು ಎತ್ತಿ ಹಿಡಿದಿದೆ ಇಲ್ಲಿ. ಅಂದರೆ ಪ್ರಮುಖವಾಗಿ ಆ ಸಮನ್ವಯ ಶಿಕ್ಷಣವನ್ನು ಎತ್ತಿಡಿಬೇಕು ಅಂತಂದರೆ ಒಂದು ಕ್ರಿಯಾ ಯೋಜನೆಯ ಗುರಿಯನ್ನು ಇದು ಇಟ್ಕೊಳ್ತದೆ. ಅಂದರೆ ಕ್ರಿಯಾ ಯೋಜನೆಯನ್ನು ಹಾಕ್ಕೊಳ್ತಾರೆ. ಅದರ ಗುರಿ ಏನು ಆಗಿತ್ತಪ್ಪ ಅಂತಂದರೆ ಲಭ್ಯವಿರ್ತಕ್ಕಂಥ ಎಲ್ಲ ಸಾಮಾನ್ಯ ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ವಿಕಲಚೇತನ ಮಕ್ಕಳು ಮತ್ತು ಯುವಕರನ್ನು ಸೇರಿಸುವುದು ಮತ್ತು ಅದನ್ನು ಖಚಿತಪಡಿಸಿಕೊಳ್ಳಲು ಅವರಿಗೆ ಲಭ್ಯ ಇರತಕ್ಕಂತಹ ಮತ್ತು ಕೈಗೆಟುಕುವಂತಹ ಮತ್ತು ಸೂಕ್ತವಾದಂಥ ಕಲಿಕೆಯ ವಾತಾವರಣವನ್ನು ಒದಗಿಸುವುದರ ಮೂಲಕ ಆ ಕ್ರಿಯಾ ಯೋಜನೆಯ ಗುರಿ ಸಾಧಿಸುವುದು ಇದರ ಒಂದು ಉದ್ದೇಶ ಆಗಿತ್ತು. ಅಂದರೆ ಸಾಮಾನ್ಯ ಶಾಲೆಯಲ್ಲೇ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ವಿಕಲಚೇತನ ಮಕ್ಕಳು ಮತ್ತು ಯುವಕರನ್ನು ಸೇರಿಸ್ತಕ್ಕಂಥದ್ದನ್ನು, ಸೊ ಮತ್ತು ಅವ್ರಿಗೆ ಆ ಒಂದು ಶಾಲೆಯಲ್ಲಿ ಏನು ಲಭ್ಯ ಇದೆ ಮತ್ತು ಕೈಗೆಟುಕ್ತದೆ ಮತ್ತು ಸೂಕ್ತವಾದಂತಹ ಒಂದು ಕಲಿಕೆಯ ವಾತಾವರಣನ ಒದಗಿಸುವುದು ಈ ಒಂದು ಕ್ರಿಯಾ ಯೋಜನೆಯ ಗುರಿಯಾಗಿದೆ. ಸೊ ಇಲ್ಲಿವರೆಗೂ ಕೂಡ ನಾವು ಕೆಲವೊಂದು ಅಂತಾರಾಷ್ಟ್ರೀಯ ನೀತಿಗಳ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡೆವು. ಸೊ ದಿಸ್ ಈಸ್ ಅಬೌಟ್ ಸಮ್ ಆಫ್ ದ ಇಂಟರ್ನ್ಯಾಷನಲ್ ಪಾಲಿಸೀಸ್ ಅದರ್ ದ್ಯಾನ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ videos. So friends, hope you have understood. Still, if you have any doubts, these are the some of the contacts through which we can contact me and clarify your doubts. Thank you. ಧನ್ಯವಾದಗಳು.